ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸೆಕೆಂಡ್ ಮಿನಿ ವ್ಲಾಗ್. ಇವತ್ತು ನಾನು ಟಮಟೆ ಪಲ್ಯ ಜೊತೆ ಮೆಂತ್ಯ ಪಲ್ಯ ಹಾಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು 2 ಮೆಂಬರ್ಸ್ ಆಗೋವಂಥದ್ದು. ನಾನು 2 ಟೊಮೊಟೊ, 1 ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ, ಮೆಂತ್ಯ ಪಲ್ಯ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊತೀನಿ ಫಸ್ಟ್. ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ನನಗೆ ಬೇಕಿರೋದೆಲ್ಲ ನಾನು ಇಲ್ಲಿ ಇಟ್ಕೊಂಡೆ. ಆಮೇಲೆ ನಾನು ಜಲ್ದಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಬನ್ನಿ ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ. ಫಸ್ಟಿಗೆ ನಾವು ಗ್ಯಾಸ್ ಹಚ್ಚೋಣ. ಹಚ್ಚಿದೆ, ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದು ಎಲ್ಲ ಸ್ವಲ್ಪ ವಾಶ್ ಮಾಡಿಟ್ಟಿರ್ತೀವಲ್ಲ, ಇದು ಎಲ್ಲ ನೀರು ಹೋಗಬೇಕು. ನೀರು ಹೋದ್ಮೇಲೆ ಎಣ್ಣೆ ಹಾಕೋಣ. ನೀರೆಲ್ಲ ಹೋಯ್ತು, ಇವಾಗ ಎಣ್ಣೆ ಹಾಕ್ತೀನಿ. ಟೊಮಟೋದು ಎಲ್ಲ ಎಣ್ಣೆಲಿ ಕುದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಇಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಚೆಕ್ ಮಾಡೋದು, ಹೀಗೆ ಕೈ ಇಡಬೇಕು. ಕೈ ಇಟ್ಟರೆ ಬಿಸಿ ಅನಿಸಿದ್ರೆ ಮಾತ್ರ ನಾನು ಉಳ್ಳಾಗಡ್ಡಿ ಹಾಕ್ತೀನಿ. ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಇದು ಕೆಂಪಾಗೋವರೆಗೂ ಉರಿಬೇಕು. ಈ ಥರ ಉಳ್ಳಾಗಡ್ಡಿ ಆದಮೇಲೆ ಇವಾಗ ಅಲ್ಲ ಪೇಸ್ಟ್ ಹಾಕ್ತೀನಿ. 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಬೇಕಾದರೆ ತೊಗೋಬೋದು. 1.5 ಸ್ಪೂನ್ ಹಾಕಿದ್ದೀನಿ ನಾನು. ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಇದು ಎಲ್ಲ ಕಡೆ ಕಲಿತಿದೆ ಅಂತ ಗೊತ್ತಾದ್ಮೇಲೆ ನಾನು ಮೆಂತ್ಯ ಪಲ್ಯ ಹಾಕ್ತೀನಿ. ಸ್ವಲ್ಪನೇ ಕಟ್ ಮಾಡಿಬಿಟ್ಟಿದ್ದೀನಿ. ಮೆಂತ್ಯ ಪಲ್ಯ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪನೇ ಕಟ್ ಮಾಡಿಟ್ಟಿರೋದು. ಮತ್ತಿದು ಯಾಕೆ ಇವಾಗ ಹಾಕ್ತಾಯಿದ್ದೀನಿ ಅಂತಂದರೆ, ಇದು ಎಣ್ಣೆಯಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಕಹಿ ಎಲ್ಲ ಬಿಡುತ್ತೆ. ಅದಕ್ಕೋಸ್ಕರ ನಾನು ಬೇಗ ಹಾಕ್ತಾಯಿದ್ದೀನಿ. ಉಳ್ಳಾಗಡ್ಡಿ ಆದಮೇಲೆ ಮೆಂತ್ಯ ಪಲ್ಯ ಹಾಕ್ತಾಯಿರೋದು. ನಾನಿದು ಈ ಥರ ಕಲಿಸಿದ್ದೀನಿ. ಇದು ಎಲ್ಲ ಮೆಂತ್ಯ ಪಲ್ಯ ಕರೆಕ್ಟಾಗಿ ಕಲಿಬೇಕು. ಎಣ್ಣೆ ಉಳ್ಳಾಗಡ್ಡಿ ಜೊತೆ ಕರೆಕ್ಟಾಗಿ ಬೆಂದಿದೆ ಅಂತ ನನಗೆ ಗೊತ್ತಾದ್ಮೇಲೆ ಅದು ಗೊತ್ತಾಗುತ್ತೆ. ಈ ಥರ ಇಲ್ಲಂದರೆ ಅಂಟ್ಕೊಳ್ಳುತ್ತೆ. ಸೊ ಇದೆಲ್ಲ ಆದಮೇಲೆ ನಾನು ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಜನಕ್ಕೆ ಮಾಡ್ತಿರೋ ಕಾರಣ ನಾನು 2 ಟೊಮೊಟೊ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀರಾ ಅಂದರೆ ಇನ್ನೂ ಆ್ಯಡ್ ಮಾಡ್ಬೋದು, ಪರವಾಗಿಲ್ಲ. ಬಟ್ ನೆನಪಿರಲಿ, ಮೆಂತ್ಯ ಪಲ್ಯ ಸ್ವಲ್ಪ ಕಡಿಮೆನೇ ಹಾಕಬೇಕು. ಇಲ್ಲಾಂದರೆ ಅದು ಕಹಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಟೈಮ್ ಇದು ಎಲ್ಲ ಟೊಮೊಟೊ ಕಲಸಿ ಕರೆಕ್ಟಾಗಿ ಇವಾಗ ಇದ್ರ ಮೇಲೆ ಉಪ್ಪು ಹಾಕ್ತೀನಿ. ಬಿಕಾಸ್ ಉಪ್ಪು ಹಾಕಿದರೆ ಟೊಮೊಟೊ ಜಲ್ದಿ ಕುದಿಯುತ್ತೆ ಅನ್ನೋ ಕಾರಣಕ್ಕಾಗಿ ಅಷ್ಟೇ ನಾನು ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯೂಶ್ವಲಿ ನಾನು ಉಪ್ಪು ಕಡಿಮೆನೇ ಹಾಕೋದು. ಬಿಕಾಸ್ ಜಾಸ್ತಿ ಆದರೆ ಯಾರು ಊಟ ಮಾಡೋಕ್ಕಾಗೋಲ್ಲ ಅನ್ನೋ ಕಾರಣಕ್ಕಾಗಿ. ಜಾಸ್ತಿ ಆದರೆ ಯಾರು ಊಟ ಮಾಡೋದಿಲ್ಲ ಅಲ್ವಾ. ಕಡಿಮೆ ಆದರೆ ಹಾಕ್ಕೊಳ್ತಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಅದು ಊಟ ಮಾಡ್ಬೋದು. ಜಾಸ್ತಿ ಆಯಿತು ಅಂದರೆ ಊಟ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಇದ್ರ ಮೇಲೆ ನಾನು ಪ್ಲೇಟ್ ಮುಚ್ತೀನಿ. ಯಾಕಂದರೆ ಅದು ಟೊಮೊಟೊ ಬೇಗ ಕುದಲಿ ಅನ್ನೋ ಕಾರಣಕ್ಕೆ ಅಷ್ಟೇ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಬಿಡ್ತಿದೆ. ಈ ಥರ ಎಣ್ಣೆ ಬಿಡ್ತಿದೆ ಅಂತ ನಮ್ಗೆ ಗೊತ್ತಾದಾಗ ನಾವು ಖಾರ, ಅರಿಶಿಣ ಇದೆಲ್ಲ ಹಾಕ್ಬೋದು. ಇವಾಗ ಫಸ್ಟ್ ಒಂದು ಸತಿ ಕಲಿಸ್ಕೊಂಡ್ಬಿಡ್ತೀನಿ ನಾನು ನೀಟಾಗಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಎಷ್ಟು ಅರಿಶಿಣ ಹಾಕ್ತಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಎಷ್ಟು ನಾನು ಖಾರ ಹಾಕ್ತಿದ್ದೀನಿ 1.5 ಸ್ಪೂನ್. ನಾನು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಈ ಥರ ನೀಟಾಗಿ ಕಲಿಸ್ಕೊಂಡು ಇದಕ್ಕೊಂದು ಪ್ಲೇಟ್ ಮುಚ್ತೇನೆ. ಒನ್ ಮಿನಿಟ್ಸ್ ಆರ್ 15 ಸೆಕೆಂಡ್ಸ್ ಹೊರತು ನಾನು ಮುಚ್ತೇನೆ. ಬಿಕಾಸ್ ಅದು ಎಲ್ಲ ಖಾರ ಕಲಿಬೇಕು. ಕಲಿತು ಎಣ್ಣೆ ಬಿಡಬೇಕು ಅದು. ಅದಕ್ಕೋಸ್ಕರ ನಾನು ಈ ಥರ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಬಿಡ್ತಾ ಇದೆ. ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಕಲಸಿ ಅವಾಗ ಕಟ್ ಮಾಡಿಟ್ಟಿದ್ವಲ್ಲ ಕೊತ್ತಂಬರಿ, ಇದನ್ನು ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ಇದೊಂದು ಸತಿ ಕಲಿಸ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ಶೇಂಗಾದ ಪುಡಿ ಹಾಕ್ತಾಯಿದ್ದೀನಿ. ಎಷ್ಟು
ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ ಇವಾಗ. ಈ ಥರ ಆಯಿತು. ಇವಾಗ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಇದು ರೆಡಿ ಆಗುತ್ತೆ. ಇದು ಪಲ್ಯಕ್ಕೆ ಖಡಕ್ ರೊಟ್ಟಿ, ಚಪಾತಿ ಅದರಲ್ಲಿ ಸೂಪರಾಗಿರುತ್ತೆ ಕಾಂಬಿನೇಷನ್. ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನು ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಒಂದು 15 ಸೆಕೆಂಡ್ಸ್ ಆದರೆ ಸಾಕು. ಅಡುಗೆ ಮಾಡಬೇಕಾದ್ರೆ ಈ ಥರ ಬಾಕ್ಸ್ ಇದ್ದರೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಇದು ಲಿಂಕ್ ಬೇಕಾದರೆ ಹೇಳಿ, ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.